ಹಾಯ್ ಗುಡ್ ಮಾರ್ನಿಂಗ್. ಇದು ಥರ್ಸ್‌ಡೇ ಮಿನಿ ವ್ಲಾಗ್. ಇವತ್ತು ಬ್ರೇಕ್‌ಫಾಸ್ಟಿಗೆ ಇಡ್ಲಿ, ಸಾಂಬಾರ್ ಮತ್ತೆ ಚಟ್ನಿ ಮಾಡ್ತಾ ಇದ್ದೆ. ಸೊ ಅದನ್ನೇ ಮಕ್ಳು ಲಂಚ್ ಬಾಕ್ಸ್‌ಗೂ ಕೂಡ ಕಳಿಸ್ತೀನಿ. ಲಾಸ್ಟ್ ಒಂದು ವಿಡಿಯೋನಲ್ಲಿ ಪಡ್ಡು ಮತ್ತೆ ಚಟ್ನಿನ ನಾನು ಲಂಚ್ ಬಾಕ್ಸ್‌ಗೆ ಪ್ಯಾಕ್ ಮಾಡಿದಾಗ ತುಂಬಾ ಜನ ನೀವು ಚಟ್ನಿ ಕಳಿಸಿದ್ರೆ ಮಧ್ಯಾಹ್ನಕ್ಕೆ ಅದು ಹಾಳಾಗಲ್ವಾ ಅಂತ ಕೇಳ್ತಾ ಇದ್ರಿ. ಬೆಳಿಗ್ಗೆ ಅರ್ಜೆಂಟಲ್ಲಿ ಮಕ್ಳು ಲಂಚ್ ಬಾಕ್ಸ್‌ಗೆ ಈಸಿಯಾಗಿ ಆಗೋ ತಿಂಡಿಗಳು ಅಂದ್ರೆ ಇಡ್ಲಿ, ದೋಸೆ, ಪಡ್ಡುಗಳಲ್ವಾ. ಆದ್ರೆ ಇದ್ರ ಜೊತೆ ಚಟ್ನಿ ಕಳಿಸ್ಬಿಟ್ರೆ ಅದು ಮಧ್ಯಾಹ್ನಕ್ಕೆಲ್ಲ ಅದ್ರ ಟೇಸ್ಟ್ ಹಾಳಾಗ್ಬಿಟ್ಟಿರುತ್ತೆ ಅನ್ನೋದೇ ಒಂದು ದೊಡ್ಡ ತಲೆನೋವು ಎಲ್ಲ ತಾಯಂದ್ರಿಗೂ. ಬಟ್ ನನ್ಗೆ ಆ ಟೆನ್ಷನ್ ಇಲ್ಲ, ಯಾಕಂದ್ರೆ ನಾನು ಪ್ರತಿ ಸಾರಿ ಇಡ್ಲಿ, ದೋಸೆ, ಪಡ್ಡು ಮಾಡಿದಾಗ್ಲೂ ಕಂಪಲ್ಸರಿಯಾಗಿ ಚಟ್ನಿನ ಕಳಿಸ್ತೀನಿ. ಸೊ ಅದು ಸ್ವಲ್ಪನೂ ಹಾಳಾಗಿರೋದಿಲ್ಲ. ತಿನ್ನೋದಕ್ಕೆ ಬೆಳಿಗ್ಗೆ ಮಾಡಿದ ಚಟ್ನಿ ಯಾವ ತರ ಇರುತ್ತೋ ಮಧ್ಯಾಹ್ನಕ್ಕೂ ಅದೇ ತರನೇ ಇರುತ್ತೆ. ಅದು ಹೇಗೆ ಅಂದ್ರೆ ಚಟ್ನಿ ಹಾಳಾಗೋದಕ್ಕೆ ಮೇನ್ ರೀಸನ್ ಕೊಬ್ಬರಿನಲ್ಲಿರುವಂತ ತೇವಾಂಶ. ನಾರ್ಮಲ್ ಆಗಿ ನೀವು ಕೊಬ್ಬರಿನ ಹಾಗೆ ಹೊರಗಡೆ ಇಟ್ರೆ ಅದು ಎಷ್ಟು ಬೇಗ ಹಾಳಾಗುತ್ತೆ ಅಲ್ವಾ. ಇನ್ನು ಅದಕ್ಕೆ ಈ ರೀತಿ ಇಂಗ್ರೀಡಿಯೆಂಟ್ಸ್ ಗಳನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿರ್ತೀವಲ್ವಾ, ಅಫ್ಕೋರ್ಸ್ ಅದು ಬೇಗನೆ ಹಾಳಾಗುತ್ತೆ. ಅದಕ್ಕೆ ನಾನು ಹಸಿಮೆಣಸಿನ್ಕಾಯಿನಷ್ಟೇನೆ ಹುರ್ಕೊಳ್ಳೋದಲ್ದೆ ಚಟ್ನಿಗೆ ಹಾಕುವಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ಗಳು ಮೊದಲು ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ, ಅದ್ರಲ್ಲಿರುವಂತ ತೇವಾಂಶ ಎಲ್ಲ ಹೋಗೋವರೆಗೂ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನೀರ್ನ ಹಾಕಿ ಗ್ರೈಂಡ್ ಮಾಡ್ಕೊಂಡು ಮಕ್ಳು ಬಾಕ್ಸ್ ಕಳ್ಸಿದ್ರೆ ಬೆಳಿಗ್ಗೆ ಟೇಸ್ಟ್ ಹೆಂಗಿರುತ್ತೋ ಮಧ್ಯಾಹ್ನದವರೆಗೂ ಹಾಗೆ ಇರುತ್ತೆ. ನಿಮ್ಗೇನಾದ್ರೂ ಡೌಟ್ ಇದ್ರೆ ಒಂದ್ಸಾರಿ ಮನೆಯಲ್ಲಿ ಚಟ್ನಿ ಮಾಡುವಾಗ ಇದೇ ತರ ಹುರಿದ ಚಟ್ನಿನ ಮಾಡಿ ಸಂಜೆವರೆಗೂ ಸ್ವಲ್ಪ ಚಟ್ನಿನ ಎತ್ತಿಡಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಚಟ್ನಿ ಟೇಸ್ಟ್ ಹೇಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಟೈಮ್ ಮಕ್ಳು ಲಂಚ್ ಬಾಕ್ಸಿಗೆ ಚಟ್ನಿ ಪ್ರಿಪೇರ್ ಮಾಡುವಾಗ ಖಂಡಿತ ಇದೇ ಮೆಥಡ್ ಅಲ್ಲೇ ಮಾಡ್ತೀರಾ. ಸೊ ಇವತ್ತು ಲಂಚ್ ಬಾಕ್ಸ್ಗೆ ಬೀಟ್ರೂಟ್ ಇಡ್ಲಿ ಮತ್ತೆ ಚಟ್ನಿ ಜೊತೆ ಸ್ನಾಕ್ಸ್ಗೆ ಅಂತ ಹೇಳಿ ಕಡಲೆಕಾಳು ಉಸುಳಿ ಮತ್ತೆ ಡ್ರ್ಯಾಗನ್ ಫ್ರೂಟ್ ನ ಇಟ್ಟಿದ್ದೀನಿ. ಆಕ್ಚುಲಿ ಈ ಪಿಂಕ್ ಇಡ್ಲಿನ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನನ್ನ ಇಬ್ರು ಮಕ್ಳಿಗೂ ಕೂಡ ಸಖತ್ ಇಷ್ಟ ಆಯ್ತು. ಸಂಜೆ ಮನೆಗೆ ಬಂದ್ಮೇಲೂ ಕೂಡ ಅಮ್ಮ ಪಿಂಕ್ ಇಡ್ಲಿ ಇದ್ರೆ ಕೊಡು ಅಂತ ಕೇಳ್ತಾ ಇದ್ರು.